ರೇಖಿ ಹಾಗೂ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಏನಾದರೂ ವ್ಯತ್ಯಾಸ ಇದೆಯಾ? ಎರಡನ್ನೂ ಜೊತೆಯಾಗಿ ತಗೊಳ್ಬೋದಾ? ಇನ್ನೂ ಹಲವಾರು ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳೋದು ಬರ್ತಾ ಇರ್ತವೆ. ರೇಖಿ ಮತ್ತು ವೈದ್ಯಕೀಯ ಚಿಕಿತ್ಸೆ ಎರಡೂ ವಿರುದ್ಧ ಅಲ್ಲ. ಎರಡನ್ನೂ ಎಟ್ ಎ ಟೈಮ್ ತಗೊಳ್ಳೋದ್ರಿಂದ ಹಲವಾರು ಉಪಯೋಗಗಳು ಇದ್ದಾವೆ. ಎಲ್ಲ ಟೈಮಲ್ಲಿನೂ ನೀವು ರೇಖಿ ಚಿಕಿತ್ಸೆ ಒಂದನ್ನೇ ನಂಬ್ಕೋಬಾರ್ದು. ನೀವು ವೈದ್ಯಕೀಯ ಚಿಕಿತ್ಸೆ ಜೊತೆಗೆ ರೇಖಿ ಚಿಕಿತ್ಸೆ ತಗೊಂಡಿದ್ರೆ ನಿಮ್ಮ ಟ್ರೀಟ್ಮೆಂಟ್ ಇನ್ನೂ ಹೆಚ್ಚು ಪರಿಣಾಮಕಾರಿ ಆಗ್ತೈತಿ. ಒಂದು ಉದಾಹರಣೆ ನಿಮಗೆ ಹೇಳ್ಬೇಕಂದ್ರೆ, ಈಗ ಯಾರಾದರೂ ಬಿದ್ದು ಕಾಲು ಮುರ್ಕೊಂಡ್ರೆ, ಏನಾದರೂ ಆಕ್ಸಿಡೆಂಟಾಗಿ ಕಾಲು ಮುರ್ಕೊಂಡ್ರೆ ಆ ಕಾಲನ್ನು ಡಾಕ್ಟರ್ ಕಡೆ ಹೋಗಿ ಎಕ್ಸ್ರೇ ತೆಗಿತಾರೆ, ಬ್ಯಾಂಡೇಜ್ ಮಾಡ್ತಾರೆ, ಆಮೇಲೆ ಆರಾಮಾಗ್ತದೆ. ಅಲ್ಲಿ ಆವಾಗ ಆ ವೈದ್ಯಕೀಯ ಟ್ರೀಟ್ಮೆಂಟ್ ಜೊತೆಗೆ ನೀವು ರೇಖಿ ಹೀಲಿಂಗನ್ನು ಮಾಡಿದರೆ ಮನಸ್ಸಿಗೆ, ಆ ವ್ಯಕ್ತಿಗೆ ಮನಸ್ಸು ಶಾಂತ ಆಗ್ತೈತಿ. ಆಮೇಲೆ ನೀವು ಯಾರಾದರೂ ಆತಂಕ, ಆಂಗ್ಸೈಟಿ, ಮಾನಸಿಕ ತಳಮಳ ಇಂಥವು ಏನಾದ್ರೂ ನೀವು ಎದುರಿಸ್ತಾ ಇದ್ದರೆ ನೀವು ಅಲ್ಲಿ ರೇಖಿ ಹೀಲಿಂಗ್ ಪಡೆಯೋದು ಅತ್ಯುತ್ತಮ. ರೇಖಿ ಹೀಲಿಂಗ್ ಮೂಲಕ ಮನಸ್ಸನ್ನು ಶಾಂತಿ ಮಾಡ್ಕೊಳ್ಬೋದು, ಆಂಗ್ಸೈಟಿಯನ್ನು ದೂರ ಮಾಡ್ಕೊಳ್ಬೋದು, ಮಾನಸಿಕ ವಿಶ್ರಾಂತಿಯನ್ನು ಪಡೆದುಕೊಳ್ಬೋದು. ನಿದ್ರಾ ಸಮಸ್ಯೆಗೆ ಅನೇಕರು ಗುಳಿಗೆಯನ್ನು ತಗೊಳ್ತಾರೆ. ಅದು ಸರಿಯಲ್ಲ. ಡಾಕ್ಟರ್ ಸದ್ಯ ಹೇಳ್ತಾರೆ ಹೆಚ್ಚು ಗುಳಿಗೆ ತಗೋಬಾರ್ದು ಅಂತ ಹೇಳಿದೆ. ಅಂಥ ಟೈಮಲ್ಲಿ ನೀವು ಸೆಲ್ಫ್ ರೇಖಿ ಹೀಲಿಂಗ್ ಮಾಡಿಕೊಂಡ್ರೆ ಅಥವಾ ರೇಖಿ ಟ್ರೀಟ್ಮೆಂಟ್ ತೊಗೊಂಡ್ರೆ ನಿಮಗೆ ನಿದ್ದೆ ಸರಿಯಾಗಿ ಬರ್ತೈತಿ. ಇನ್ನೂ ಏನಾದರೂ ಆಪ್ರೇಷನ್ನು ಆದ ಟೈಮಲ್ಲಿನೂ ಸಹ ನೀವು ಡಾಕ್ಟರ್ ಟ್ರೀಟ್ಮೆಂಟ್ ಜೊತೆಗೆ ರೇಖಿ ಹೀಲಿಂಗನ್ನು ಮಾಡಿಕೊಂಡ್ರೆ ಗಾಯ ಜಲ್ದಿ ಹೀಲ್ ಆಗ್ತೈತಿ. ನಿಮಗೆ ನೋವು ಕಡಿಮೆ ಅನಿಸ್ತೈತಿ. ಕೆಲವೊಂದು ಸಲ ನೋವಿಗೆ ನಿದ್ರೆ ಬರ್ತಿರೋದಿಲ್ಲ. ಅಂಥ ಟೈಮಲ್ಲಿ ನೀವು ರೇಖಿ ಹೀಲಿಂಗನ್ನು ತೆಗೆದುಕೊಂಡ್ರೆ ನಿಮಗೆ ನಿದ್ರೆ ಬರ್ತೈತಿ. ಆಮೇಲೆ ಎಷ್ಟೋ ಸಲ ಕ್ಯಾನ್ಸರ್ ಪೇಷಂಟ್ಗಳಿಗೂ ಸಹ ರೇಖಿ ಬಹಳ ಅನುಕೂಲ ಆಗೈತಿ. ಕ್ಯಾನ್ಸರ್ಗೆ ರೇಖಿ ಪರ್ಯಾಯ ಅಲ್ಲ. ಆದರೆ ಏನಪ್ಪ ಅಂದ್ರೆ, ಈಗ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತೀರಿ, ಆ ವ್ಯಕ್ತಿ ಮಾನಸಿಕವಾಗಿ ಬಹಳ ನೋವಾಗಿರ್ತಾನೋ, ಬಹಳ ಗೊಂದಲದಲ್ಲಿರ್ತಾನೋ, ಏನಪ್ಪ ನನ್ನ ಜೀವನ ಮುಗೀತು ಹೋತೇನೋ ಅನ್ನೋಂಥ ಡಿಪ್ರೆಷನ್ಗೆ ಹೋಗಿರ್ತಾನೋ. ಅಂಥ ಟೈಮಲ್ಲಿ ನೀವು ಆ ವ್ಯಕ್ತಿಗೆ ರೇಖಿ ಹೀಲಿಂಗ್ ಮಾಡಿದರೆ ಅವನ ಮನಸ್ಸು ಶಾಂತ ಆಗ್ತೈತಿ, ನಿದ್ದೆ ಕಣ್ತುಂಬ ಬರ್ತೈತಿ, ಅವ್ನಿಗಿರೋವಂಥ ಭಯ ಇರ್ತೈತಿ. ಆದರೆ ಮನಸ್ಸು ಶಾಂತ ಆಗೋದ್ರಿಂದ ನೀವು ಟ್ರೀಟ್ಮೆಂಟಿಗೆ ಇನ್ನೂ ಹೆಚ್ಚು ಜಲ್ದಿ ಸ್ಪಂದನೆ ಮಾಡ್ಬೋದು. ಹೀಗಾಗಿ ರೇಖಿ ಮತ್ತು ಮೆಡಿಕಲ್ ಟ್ರೀಟ್ಮೆಂಟನ್ನು ಜೊತೆಯಾಗಿಯೇ ತೆಗೆದುಕೊಳ್ಬೇಕು. ಯಾವುದೇ ಟೈಮಲ್ಲಿ ಮೆಡಿಕಲ್ ಟ್ರೀಟ್ಮೆಂಟ್ ಬಿಟ್ಟು ರೇಖಿಗೆ ಬರಬಾರ್ದು. ಮೆಡಿಕಲ್ ಜೊತೆಗೆ ರೇಖಿ ಹೀಲಿಂಗನ್ನು ತೊಗೊಂಡ್ರೆ ಪರಿಣಾಮ ಜಾಸ್ತಿ ಇರ್ತೈತಿ. ಈಗ ಡಯಾಬಿಟಿಕ್ನಿಂದ ಬಳಲ್ತಾ ಇರ್ತಾರೆ. ಡಯಾಬಿಟಿಸ್ಸಿಗೆ ಎಷ್ಟೋ ಜನ ಹಲವಾರು ಗುಳಿಗೆಗಳನ್ನು ತೊಗೊಳ್ತಿರ್ತಾರೆ, ಇನ್ಸುಲಿನ್ ತೊಗೊಳ್ತಿರ್ತಾರೆ. ಅವರು ಅದರ ಜೊತೆಗೆ ರೇಖಿ ಹೀಲಿಂಗನ್ನು ಪಡ್ಕೊಂಡ್ರೆ ಮನಸ್ಸು ಶಾಂತ ಆಕೈತಿ. ನೀವು ತೆಗೆದುಕೊಳ್ಳುವಂಥ ಇನ್ಸುಲಿನ್ನು ಆಮೇಲೆ ಏನಾದರೂ ಮೆಡಿಸಿನ್ನು ಇನ್ನೂ ಹೆಚ್ಚು ಪರಿಣಾಮವಾಗಿ ಕೆಲಸ ಮಾಡ್ತಾವೆ. ಮನಸ್ಸು ಶಾಂತ ಆತಂದರೆ ಡಯಾಬಿಟಿಕ್ ಇರೋದಿಲ್ಲ ಅಂತ ಹೇಳೋದು ನಾನು ಈ ಹಿಂದಿನ ವಿಡಿಯೋದಲ್ಲಿನೂ ನಿಮಗೆ ಹೇಳಿದ್ದೀನಿ. ಹಾಗಾಗಿ ರೇಖಿ ಮತ್ತು ಮೆಡಿಕಲ್ ಟ್ರೀಟ್ಮೆಂಟ್ ಯಾವಾಗಲೂ ವಿರುದ್ಧ ಅಲ್ಲ. ಎರಡನ್ನೂ ಜೊತೆಯಾಗಿ ತೊಗೊಂಡ್ರೆ ಯಾವುದೇ ಸಮಸ್ಯೆ ಇಲ್ಲ ಅಷ್ಟೇ ಅಲ್ಲ, ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತೈತಿ. ಹೀಗಾಗಿ ನೀವು ಮೆಡಿಸಿನ್ ಜೊತೆಗೆ ರೇಖಿ ಹೀಲಿಂಗನ್ನು ಮಾಡ್ಕೊಳ್ಳಿ, ನಿತ್ಯ ರೇಖಿ ಹೀಲಿಂಗ್ ಮಾಡ್ಕೊಳ್ಳಿ. ಇದರಿಂದ ನಿಮ್ಮ ಆರೋಗ್ಯವನ್ನು ಇನ್ನೂ ಚೆನ್ನಾಗಿಟ್ಕೊಳ್ಳಿ. ಮೆಡಿಸಿನ್ನು ಮತ್ತು ರೇಖಿ ಎರಡೂ ಪೂರಕವಾಗಿ ಒಂದಕ್ಕೊಂದು ಜೊತೆಯಾಗಿ ಕೆಲಸ ಮಾಡಿದರೆ ನಿಮ್ಮ ಆರೋಗ್ಯ ಸಮಸ್ಯೆ ಇನ್ನೂ ಬೇಗ ನಿವಾರಣೆ ಆಕೈತಿ. ಇನ್ನೂ ಮುಂದಿನ ವಿಡಿಯೋದಲ್ಲಿ ರೇಖಿಯ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತೀನಿ. ನೀವು ನನ್ನ ಈ ರೇಖಿ ಮಾಸ್ಟರ್ ಆನಂದ್ ಅಂಗಡಿ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿರಿ, ಹೆಚ್ಚು ಶೇರ್ ಮಾಡಿರಿ. ನಿಮ್ಮ ಸಂಬಂಧಿಕರು, ನಿಮ್ಮ ಸ್ನೇಹಿತರು ಇವರಿಗೆಲ್ಲ ನೀವು ರೇಖಿ ನನ್ನ ಈ ವಿಡಿಯೋವನ್ನು ಕಳಿಸ್ರಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಮಾಡಿರಿ. ಹೆಚ್ಚು ನೀವು ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ನನಗೂ ಸಹ ಇನ್ನಷ್ಟು ನಿಮಗೆ ಮಾಹಿತಿಗಳನ್ನು ಒದಗಿಸ್ಬೇಕನ್ನುವಂಥ ಪ್ರೋತ್ಸಾಹ ಬರ್ತೈತಿ. ನೀವು ರೇಖಿ ದೀಕ್ಷೆ ತೊಗೊಳ್ತಾ ಇದ್ದೀರಾ, ರೇಖಿ ದೀಕ್ಷೆ ತೊಗೊಂಡಿದ್ದೀರಾ, ನೀವು ಸಹ ನಿತ್ಯ ರೇಖಿ ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಮೆಡಿಸಿನ್ಗಳನ್ನು ತೊಗೊಳ್ತಾ ಇದ್ದೀರಾ, ಮೆಡಿಸಿನ್ ಜೊತೆಗೆ ನೀವು ರೇಖಿ ಹೀಲಿಂಗ್ ಮಾಡ್ಕೊಳ್ತಾ ಇದ್ದೀರಾ, ಎಷ್ಟು ವರ್ಷದಿಂದ ಮಾಡ್ಕೊಳ್ತಾ ಇದ್ದೀರಾ, ಈ ಎಲ್ಲ ಮಾಹಿತಿಯನ್ನು ನೀವು ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ನೀವು ಸಹ ಆನ್ಲೈನ್ ಹಾಗೂ ಆಫ್ಲೈನ್ ದೀಕ್ಷೆಯನ್ನು ತೊಗೊಳ್ತಾ ಇದ್ದರೆ, ರೇಖಿ ಕಲಿಬೇಕಂದ್ರೆ ನನ್ನ ಮೊಬೈಲ್ ನಂಬರ್ ಹಾಗೂ ವಾಟ್ಸಪ್ ನಂಬರ್ 8904131324 ಇದಕ್ಕೆ ಕಾಲ್ ಮಾಡಿ, ವಾಟ್ಸಪ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.